ಮಾರ್ಚ್ 9ರಂದು ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಪ್ರತಿ ಕದನ ವಿರಾಮ ಉಲ್ಲಂಘನೆಗೂ ಕೂಡ ಪ್ರತ್ಯುತ್ತರವನ್ನ ಕೊಟ್ಟಿದ್ದೀವಿ ಅಂತ ಭಾರತೀಯ ಸೇನೆ ಹೇಳ್ತಾ ಇದೆ. ಭಾರತೀಯ ನಾಗರಿಕರನ್ನ ರಕ್ಷಣೆ ಮಾಡುವುದಕ್ಕೆ ನಾವು ಸದಾ ಸಿದ್ಧರಿರ್ತೀವಿ, ಅದಕ್ಕೆ ಬದ್ಧ ಕೂಡ. ಯಾವುದೇ ರೀತಿಯಲ್ಲೂ ಕೂಡ ಶತ್ರುಗಳನ್ನ ಹಿಮ್ಮೆಟ್ಟಿಸುತ್ತೇವೆ ಅಂತ ಭಾರತೀಯ ಸೇನೆ ಅಭಯ ಕೊಡ್ತಾ ಇದೆ. ಭಾರತೀಯ ಸೇನೆಯ ಅಧಿಕೃತ ಪೇಜ್ನಲ್ಲೇ ಈ ಘೋಷಣೆಯನ್ನ ಭಾರತೀಯ ಸೇನೆ ಮಾಡಿದೆ. ಭಾರತದ ಸಾರ್ವಭೌಮತೆ ಕಾಪಾಡುವುದಕ್ಕೆ ನಾವು ಸದಾ ಬದ್ಧರಾಗಿರ್ತೀವಿ ಅಂತ ಭಾರತೀಯ ಸೇನೆ ಹೇಳ್ತಾ ಇರೋದು. ಭಾರತೀಯ ಸೇನೆ ಬಹಳ ಸ್ಪಷ್ಟವಾಗಿ ಘೋಷಣೆ ಮಾಡ್ತಾ ಇದೆ, ಈ ನೆಲದ ನಾಗರಿಕರನ್ನ ರಕ್ಷಣೆ ಮಾಡುವಲ್ಲಿ ನಾವು ಸದಾ ಸಿದ್ಧರಿರ್ತೀವಿ. ಆ ಮೂಲಕ ಆಪರೇಷನ್ ಸಿಂಧೂರವನ್ನ ಮುಂದುವರಿಸಲಾಗುತ್ತೆ ಅಂತ. ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ ಪದೇ ಪದೇ. ಆದ್ರೆ ಈ ಹಿಂದೆ ಆಪರೇಷನ್ ಸಿಂಧೂರವನ್ನ ಭಾರತದ ಸೇನೆ ಈ ಕಾರ್ಯಾಚರಣೆ ಮಾಡಿದಾಗ ಯಾವುದೇ ಒಪ್ಪಂದವನ್ನ ಮುರಿಯದೆ LOCಯನ್ನ ಕ್ರಾಸ್ ಮಾಡದೆ ಕಾರ್ಯಾಚರಣೆ ಮಾಡಿತ್ತು. ಅದು ಕೂಡ ಪ್ರಮುಖವಾಗಿ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು. ನಮ್ಮ ಟಾರ್ಗೆಟ್ ಪಾಕಿಸ್ತಾನ ಅಲ್ಲ, ಪಾಕಿಸ್ತಾನದ ನೆಲದಲ್ಲಿ ವಾಸ ಮಾಡ್ತಾ ಇರುವಂತಹ ನಾಗರಿಕರಂತೂ ಅಲ್ವೇ ಅಲ್ಲ. ನಮ್ಮ ಯುದ್ಧ ಏನಿದ್ರು ಕೂಡ, ನಮ್ಮ ದಾಳಿ ಏನಿದ್ರು ಕೂಡ, ನಮ್ಮ ಪ್ರತಿಕಾರ ಏನೇ ಇದ್ರು ಕೂಡ ಅದು ಉಗ್ರರ ವಿರುದ್ಧ ಅಂತ ಈ ಸ್ಪಷ್ಟ ಸಂದೇಶ ರವಾನೆ ಹಾಕಿದ್ರು ಕೂಡ ಪಾಕಿಸ್ತಾನ ಇಲ್ಲ, ನಮ್ಮ ನೆಲದಲ್ಲಿದ್ದಂತಹ ಜನರಿಗೆ ಅಪಾಯ ಆಗಿದೆ, ಹಾಗಾಗಿ ಜೀವಕ್ಕೆ ಜೀವ ಬೇಕು, ರಕ್ತಕ್ಕೆ ರಕ್ತ ಬೇಕು, ದಾಳಿ ಮುಂದುವರಿಸ್ತೀವಿ, 48 ಗಂಟೆಗಳ ಗಡುವು ಕೊಡ್ತಾರೆ ಇಲ್ಲಿನ ಪ್ರಧಾನಿ, ಸೇನೆಗೆ ಫ್ರೀ ಹ್ಯಾಂಡ್ ಕೊಡಲಾಯಿತು. ಆ ನಂತರ ಆಗಿದ್ದು ಮತ್ತೆ ಅದೇ ಪ್ರತಿಕಾರದ ದಾಳಿ. ಆ ದಾಳಿಯಲ್ಲಾದ್ರೂ ಯಶಸ್ವಿ ಆಯ್ತಾ ಪಾಕಿಸ್ತಾನ ಅಂದ್ರೆ ಇಲ್ಲ, ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿತ್ತು. ಜಸ್ಟ್ ಆಪರೇಷನ್ ಸಿಂಧೂರ ಮಾಡಿ ಭಾರತೀಯ ಸೇನೆ ಸೈಲೆಂಟ್ ಆಗಿರ್ಲಿಲ್ಲ, ಬದಲಾಗಿ ಈ ಆಪರೇಷನ್ ಸಿಂಧೂರ 2.0 ಯುದ್ಧಕ್ಕೂ ಕೂಡ ಸಜ್ಜಾಗಿತ್ತು ಭಾರತೀಯ ಸೇನೆ. ಅದರಂತೆ ನಿನ್ನೆ 15 ನಗರಗಳ ಮೇಲೆ ಮಿಸೈಲ್ ನಿಂದ ಅಟ್ಯಾಕ್ ಆದ್ರೂ ಕೂಡ ಏಕಕಾಲದಲ್ಲಿ ಅದೆಲ್ಲವನ್ನ ಹೊಡೆದುರುಳಿಸುವ ಪ್ರಯತ್ನದಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಂದಷ್ಟು ವಿಡಿಯೋಗಳನ್ನ ಸ್ವತಃ ನಮ್ಮ ಭಾರತೀಯ ಸೇನೆಯೇ ಅದನ್ನ ರಿಲೀಸ್ ಕೂಡ ಮಾಡಿದೆ. ಯಾವ ರೀತಿ ಕದನ ವಿರಾಮ ಉಲ್ಲಂಘನೆಯಾಗಿದೆ ಪಾಕಿಸ್ತಾನದಿಂದ ಅನ್ನೋದಕ್ಕೂ ಕೂಡ ಸ್ಪಷ್ಟ ಸಾಕ್ಷ್ಯಗಳೊಂದಿಗೆ ಒಂದಷ್ಟು ವಿಡಿಯೋಗಳನ್ನ ಕೂಡ ಭಾರತದ ಸೇನೆ ಈಗ ರಿಲೀಸ್ ಮಾಡಿದೆ. ಅದನ್ನ ಜಗತ್ತಿನ ಮುಂದೆ ಇಡುವಂತಹ ಪ್ರಯತ್ನಕ್ಕೆ ನಮ್ಮ ಭಾರತೀಯ ಸೇನೆ ಮುಂದಾಗ್ತಾ ಇದೆ. ಯಾವಾಗ ಯುದ್ಧ ಪ್ರಾರಂಭ ಆಗುತ್ತೆ ಎರಡು ದೇಶಗಳ ಮಧ್ಯೆ ಅಂದ್ರೆ ಇರುವಂತಹ ಒಪ್ಪಂದಗಳನ್ನ ಕ್ರಾಸ್ ಮಾಡೋದು, ಕದನ ವಿರಾಮವನ್ನ ಉಲ್ಲಂಘನೆ ಮಾಡೋದು, ಈ LOCಯನ್ನ ಕ್ರಾಸ್ ಮಾಡಿ ಯಾವಾಗ ಒಂದು ದೇಶ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೋ ಆಗಲೇ ನೋಡಿ ಯುದ್ಧದ ಸನ್ನಿವೇಶಗಳು ನಿರ್ಮಾಣ ಆಗೋದು. ಅಂಥದ್ದೊಂದು ಸನ್ನಿವೇಶ ಈಗ ಗಡಿ ಭಾಗದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಆ ಪರಿಸ್ಥಿತಿನ ಕೂಡ ನಿಭಾಯಿಸೋದಕ್ಕೆ ನಾವು ಸಿದ್ಧರಿದ್ದೀವಿ. ಆ ಮೂಲಕ ಆಪರೇಷನ್ ಸಿಂಧೂರವನ್ನ ಕೂಡ ಮುಂದುವರಿಸಲಾಗುತ್ತೆ. ಈ ನೆಲದಲ್ಲಿ ಬದುಕ್ತಾ ಇರುವಂತಹ ಪ್ರತಿಯೊಬ್ಬ ನಾಗರಿಕರನ್ನ ರಕ್ಷಣೆ ಮಾಡೋದಕ್ಕೆ ನಾವು ಬದ್ಧ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಭಾರತೀಯ ಸೇನೆ ಘೋಷಣೆ ಮಾಡಿದೆ.